ಇದ್ದಾರೆ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ರಾಜೀವ್ ಗೌಡನನ್ನ ಅವರೇ ಅಡಗಿಸಿಟ್ಟಿರಬಹುದು, ಸಿಎಂ ಅವರೇ ರಾಜೀವ್ ಗೌಡ ಬಂಧನಕ್ಕೆ ಸೂಚಿಸಬೇಕು ಅಂತ ಹೇಳಿದ್ದಾರೆ. ಪೊಲೀಸರ ಕಡೆಯಿಂದ ಮಾಡಕ್ಕಾಗ್ತಿಲ್ಲ, ಇದುವರೆಗೂ ಅರೆಸ್ಟ್ ಮಾಡಿಲ್ಲ. ಎಫ್ಐಆರ್ ಬಹಳ ಕಷ್ಟಪಟ್ಟು ಮಾಡಿದ್ರು, ಅವ್ರ ಮೇಲೆ 2 ಎಫ್ಐಆರ್ ಆಗಿದೆ. ಆದ್ರೆ ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ಪೊಲೀಸರ ಕಡೆಯಿಂದ ಮಾಡಕ್ಕಾಗ್ತಿಲ್ವೋ ಅಥವಾ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಕಾಂಗ್ರೆಸ್ಸಿನ ನಾಯಕರು ಬಿಡ್ತಾ ಇಲ್ವೋ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ನಮ್ಮ KH ಮುನಿಯಪ್ಪ ಅವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಲೀಡರ್. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈ ತರದವ್ರು ಒಳ್ಳೆಯವರು ಇದಾರಲ್ಲ. ರಾಜೀವ್ ಗೌಡ ಒಳ್ಳೆಯವನು ಅಂತ ಹೇಳಿದ ಮೇಲೆ ಈ ತರ ಯಾರ್ಯಾರು ಬೈತಾ ಇದ್ರೆ ಅವರು ಕೂಡ ಒಳ್ಳೆಯವರೇ ಕಾಂಗ್ರೆಸ್ನಲ್ಲಿ. ಆದ್ರಿಂದ ಕಾಂಗ್ರೆಸ್ನಲ್ಲಿ ರಾಜೀವ್ ಗೌಡ ಒಳ್ಳೆಯವನು ಅಂತ ಮಂತ್ರಿಗಳಿಗೆ ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಿಲ್ಲ. ಪೊಲೀಸರು ಅವ್ರನ್ನ ಮುಟ್ಟಕ್ ಹೋಗ್ತಾ ಇಲ್ಲ, ಇದುವರೆಗೂ ಅರೆಸ್ಟ್ ಮಾಡಿಲ್ಲ. ಎಫ್ಐಆರ್ ಬಹಳ ಕಷ್ಟಪಟ್ಟು ಮಾಡಿದ್ರು, ಅವ್ರ ಮೇಲೆ 2 ಎಫ್ಐಆರ್ ಆಗಿದೆ. ಆದ್ರೆ ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ಪೊಲೀಸರ ಕಡೆಯಿಂದ ಮಾಡಕ್ಕಾಗ್ತಿಲ್ವೋ ಅಥವಾ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಕಾಂಗ್ರೆಸ್ಸಿನ ನಾಯಕರು ಬಿಡ್ತಾ ಇಲ್ವೋ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ನಮ್ಮ KH ಮುನಿಯಪ್ಪ ಅವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಲೀಡರ್. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈ ತರದವ್ರು ಒಳ್ಳೆಯವರು ಇದಾರಲ್ಲ. ರಾಜೀವ್ ಗೌಡ ಒಳ್ಳೆಯವನು ಅಂತ ಹೇಳಿದ ಮೇಲೆ ಈ ತರ ಯಾರ್ಯಾರು ಬೈತಾ ಇದ್ರೆ ಅವರು ಕೂಡ ಒಳ್ಳೆಯವರೇ ಕಾಂಗ್ರೆಸ್ನಲ್ಲಿ. ಆದ್ರಿಂದ ಕಾಂಗ್ರೆಸ್ನಲ್ಲಿ ರಾಜೀವ್ ಗೌಡ ಒಳ್ಳೆಯವನು ಅಂತ ಮಂತ್ರಿಗಳಿಗೆ ಇರೋದ್ರಿಂದ ರಾಜೀವ್ ಗೌಡ ಒಳ್ಳೆಯ ಕಾರ್ಯಕರ್ತನಲ್ಲ, ಕೆಟ್ಟ ಕಾರ್ಯಕರ್ತ ಅಂತ ಶಾಸಕ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಆತನ ಹಿನ್ನೆಲೆ ಚೆಕ್ ಮಾಡಿದಾಗ ಅಸಲಿಯತ್ತು ಬಹಿರಂಗ ಆಗುತ್ತೆ. ರಾಜೀವ್ ಗೌಡನನ್ನ ಮುನಿಯಪ್ಪ ಹೇಗೆ ಒಳ್ಳೆಯವನು ಅಂತಂದ್ರು ಅಂತ ಅಶೋಕ್ ಪಟ್ಟಣ್ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ಸ್ವಪಕ್ಷದ ಸಚಿವರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ TB ಜಯಚಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜೀವ್ ಗೌಡ ವರ್ತನೆ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಕಾನೂನು ಮುಂದೆ ಯಾರೇ ಆಗಿದ್ರು ಎಲ್ಲರೂ ಒಂದೇ. ಹೈಕೋರ್ಟ್ ಕೂಡ ಛೀಮಾರಿ ಹಾಕಿದೆ, ಬೇಲ್ ರಿಜೆಕ್ಟ್ ಆಗಿದೆ. ಯಾರು ಆತನನ್ನ ಬೆಂಬಲಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರೇ ಬೆಂಬಲಿಸಿದ್ರು ಆತ ಮಾಡಿದ್ದು ಮಾತ್ರ ಅಪರಾಧ ಅಂತ ಪರೋಕ್ಷವಾಗಿ ಮುನಿಯಪ್ಪ ವಿರುದ್ಧ ಜಯಚಂದ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಒಂದು ಹೇಳ್ತೀನಿ, ಇದು ಅಕ್ಷಮ್ಯ ಅಪರಾಧ. ಯಾರೇ ಆಗಲಿ ಅಕ್ಷಮ್ಯ ಅಪರಾಧ ಆಗಿದ್ದಾಗ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ. ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ಅದು ಹೈಕೋರ್ಟ್ಗೆ ಹೋಗಿ ಅದು ಫೇಲ್ಯೂರ್ ಆಗಿದೆ. ಸೊ ಹಾಗಾಗಿ ಮುಂದೆ ಕ್ರಮ ತಗೊಳ್ಳೇಬೇಕಾಗ್ತದೆ. ಯಾರೇನು ಹೇಳ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿ. ಇದರಲ್ಲಿ ಇದು ಕಾನೂನು ಮುಂದೆ ಅಲ್ಲಲ್ಲ, ಬೆಂಬಲ ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಅದೆಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಹೈಕೋರ್ಟ್ಗೆ ಹೋಗಿ ಅವ್ರ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆದಮೇಲೆ ಕಾನೂನಿನ ಕ್ರಮ ಅನುಸರಿಸಲೇಬೇಕಾಗ್ತದೆ. ಇಟ್ ಈಸ್ RB ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳಿಂದಲೂ ಒತ್ತಡ ಹೆಚ್ಚಾಗಿದೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ತಿಮ್ಮಾಪುರ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮೊದಲು ರಾಜೀನಾಮೆ, ಇದು ತನಿಖೆ ಏನ್ ಮಾಡ್ತೀರಿ ನೀವು? ಏನ್ ತನಿಖೆ ಮಾಡ್ತೀರಿ? ಅವರು ಮೊದಲು, ಇವರು ಕೂಡ ಯಾರು ತಿಮ್ಮಾಪುರ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು. ಅದಾದ ಮೇಲೆ ಬೇರೆಯವ್ರದ್ದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅವ್ರಿಗೆ ಹೇಳಿಸಿ, ಮುಖ್ಯಮಂತ್ರಿಗಳಿಗೆ ಹೇಳಿ, ತಿಮ್ಮಾಪುರ ಅವರೇ ಹೇಳಿ, ನೋಡಿ ನಾನು ಒಬ್ಬನೇ ಅಲ್ಲ ಎಲ್ಲರದು ಇದೆ, ಅದನ್ನು ಇನ್ವೆಸ್ಟಿಗೇಟ್ ಮಾಡಿ, ಇಲ್ಲಾಂದ್ರೆ ನನ್ನೊಬ್ಬನ್ನೇ ಯಾಕೆ ನೀವು ತೆಗಿತಾ ಇದ್ದೀರಿ, ರಾಜೀನಾಮೆ ಕೊಡಿಸ್ತೀರಿ, ಅವ್ರನ್ನೂ ಕೊಡಿಸಿ ಅಂತ ಹೇಳಿ ಅವರೇ. ಇದು ತನಿಖೆ ಏನ್ ಮಾಡ್ತೀರಿ ನೀವು? ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಭಾರಿ ವಾಗ್ಯುದ್ಧ ನಡೆದಿದೆ. ರಾಜ್ಯಪಾಲರ ಕ್ಷಮೆಗೆ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದ್ರೆ BK ಹರಿಪ್ರಸಾದ್ ವಿರುದ್ಧ ಕೇಸರಿ ಪಡೆ ಪ್ರಹಾರವನ್ನ ನಡೆಸಿದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಗದ್ದಲ ಸದನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ. ಹುಟ್ಟೋದ್ರೆ ಏನಂತ ಹೇಳ್ಬೇಕು? ಕೇಳಿದ್ರೆ ಕಸ್ಟೋಡಿಯನ್
ಪ್ರತಿಪಕ್ಷ ನಾಯಕರು ನೀವು ರಾಷ್ಟ್ರಗೀತೆಯನ್ನು ನೋಡಿ, ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆಯನ್ನು ಶುರು ಮಾಡಿದ್ರ? ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು, ಶುರುನೇ ಮಾಡಿರ್ಲಿಲ್ವಲ್ಲ ಇವರು. ಅವ್ರೇನಾರು ಹೋಗ್ತಾರೆ ಸರ್, ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಮಾಡ್ತೀರಿ ಅಶ್ವಥ್ ನಾರಾಯಣ ಅವ್ರಿಗೆ ಉತ್ತರ ಕೊಡ್ಬೇಡಿ ಸರ್, ಅವ್ರಿಗೆ ಉತ್ತರ ಎಲ್ಲಿ ಓಡೋಗೋದು ಸರ್? You should not defend him. You should not defend him. Okay. It's a violation of the constitution. ರಾಷ್ಟ್ರಗೀತೆ ಆಡಕ್ಕೂ ಮುಂಚಿತವಾಗಿ ಹಿಡಿದು ಹೊರಟೋದ್ರೆ. ಸದನದಲ್ಲಿ ರಾಜ್ಯಪಾಲರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯಪಾಲರು ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅವರು ರಾಷ್ಟ್ರಗೀತೆ ಹೇಳಿ ಹೋಗಬೇಕಿತ್ತು. ರಾಜ್ಯಪಾಲರು ಅಷ್ಟು ಆತುರವಾಗಿ ಹೋಗಬಾರದು, ಇದು ಅಗೌರವ ಅಂತ ಕಿಡಿಕಾರಿದ್ದಾರೆ. ಅಕಸ್ಮಾತ್ ಯಾವುದೇ ಕಾರಣಕ್ಕೆ ಯಾವುದೋ ಗೊಂದಲದೊಳಗೆ ಯಾವುದೋ ಒತ್ತಡದೊಳಗೆ ಅವ್ರು ತಕ್ಷಣ ಬಿಟ್ಟು ಹೋಗ್ಬಿಡ್ಬೇಕು ಅಂತೇಳಿ ಅವ್ರು ನಿರ್ಣಯ ಮಾಡಿ ಹೋಗಿದ್ರು ಅಂದರೆ ಅವರು ಈ ತಪ್ಪನ್ನು, ಸಂವಿಧಾನದ ವಿರೋಧಿ ಕ್ರಮವನ್ನು ನ್ಯಾಷನಲ್ ಎಂಥಮ್ಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡದೇ ಇದ್ದಿದ್ರೆ, ಮಾನ್ಯ ಅಶ್ವಥ್ ನಾರಾಯಣ ಅವ್ರಿಗೆ ಹೇಳ್ತೀನಿ, Article 51 of the Constitution says that every one of us abide to respect the national anthem, whether it is governor or a common citizen. Section 51 is violated. The Section 176(1) is violated. Section 163 is ignored. ಇವೆಲ್ಲ ರಾಜ್ಯಪಾಲರು ಮಾಡಿದ ಮೇಲೂ ನಾವೇನು ಹೇಳಿದ್ವಿ? ರಾಜ್ಯಪಾಲರು ಕನ್ನಡ ನಾಡಿನ ಜನರ ಕ್ಷಮೆ ಕೋರಲಿ. ರಾಜ್ಯಪಾಲರನ್ನ ಕರೆತರುವಾಗ ಗೌರವಯುತವಾಗಿ ಕರೆತಂದ್ರಿ, ಆದ್ರೆ ಹೋಗುವಾಗ ಯಾರೂ ಅವರನ್ನ ಗೌರವಯುತವಾಗಿ ಬೀಳ್ಕೊಡ್ಲಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧವೂ ಕೂಡ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅವರು ಈ ಸದನ ನೀವೆಂಗೆ ರೆಸ್ಪಾನ್ಸಿಬಿಲಿಟಿ ಇದೀರೋ ಅವರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಎಚ್.ಕೆ. ಪಾಟೀಲ್ ಅವ್ರದ್ದು. ಸಂಸದೀಯ ಸಚಿವರು, ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗೆ ಕಿರೀಟ ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ. ರೆಕಾರ್ಡಲ್ಲಿದೆ, ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ನ. ಒಬ್ಬ ಲಾ ಮಿನಿಸ್ಟರ್ ಹಂಗೆ ಹೇಳಿದ್ರೆ. ಪರಿಷತ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಗೂಂಡಾಗಿರಿ ಗುದ್ದಾಟ ತಾರಕಕ್ಕೇರಿತ್ತು. ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ. ಆರ್ಎಸ್ಎಸ್ ಯಾವತ್ತೂ ಕೂಡ ರಾಷ್ಟ್ರಗೀತೆ ಒಪ್ಪಿಲ್ಲ ಅಂತ ಬಿಜೆಪಿ ಸದಸ್ಯರ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಕ್ಪ್ರಹಾರವನ್ನ ನಡೆಸಿದ್ರು. ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಸದನದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಾತಿನ ಮಲ್ಲ ಯುದ್ಧವೇ ನಡೆದಿದೆ. ಸುರೇಶ್ ಕುಮಾರ್ ವರ್ಸಸ್ ಬೈರತಿ ಸುರೇಶ್ ನಡುವಿನ ಟಾಕ್ ವಾರ್ ಕೋಲಾಹಲವನ್ನ ಸೃಷ್ಟಿಸಿತ್ತು. ಬೈರತಿ ಸುರೇಶ್ 7 ತಿಂಗಳಿಗೆ ಹುಟ್ಟಿದ ಹಾಗೆ ಆಡಬಾರದು ಅಂತ ಸುರೇಶ್ ಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದಂತ ಸಿಎಂ ಸಿದ್ದರಾಮಯ್ಯ, ಸುರೇಶ್ ಕುಮಾರ್ ಹಿರಿಯರು ಹೀಗೆಲ್ಲ ಮಾತಾಡಬಾರದು ಅಂತ ಹೇಳಿದ್ದಾರೆ. ನಾನು ಹೇಳ್ತೀನಿ, ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಡ್ಜೆಟ್ ಭಾಷಣದಲ್ಲಿ ಅವ್ರದ್ದು
ರಾಜ್ಯಪಾಲರು ಕರ್ನಾಟಕ ಬಿಟ್ಟು ತೊಲಗಲಿ, ಅವರು ರಾಜಭವನದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಲಜ್ಜೆಗೆಟ್ಟ ಪಕ್ಷ, ಅದರಿಂದ ಪಾಠ ಕಲಿಯಬೇಕಿಲ್ಲ ಅಂತ ವಿಧಾನಸೌಧದಲ್ಲಿ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸಂವಿಧಾನದ ವಿರುದ್ಧ ರಾಜ್ಯಪಾಲರು ಹೋದಾಗ ನಾವೇನ್ ಮಾಡ್ಬೇಕು? ಪ್ರತಿಭಟನೆ ಮಾಡಬಾರ್ದಾ? ಯಾರ ಕಣ್ ಮುಂದೆ ಗುಡ್ಡಾಗಿರಿ ಅಂತ ಇವ್ರು 50 ವರ್ಷದಿಂದ ಹೇಳ್ತಾನೆ ಇದ್ದಾರಲ್ಲ. ಇವ್ರ ತರ ನಾವು ಜೈಲ್ಗೆ ಹೋಗಿಲ್ಲ, ತಡಿಪಾರ್ ಆಗಿಲ್ಲ, ವ್ಯಭಿಚಾರದಲ್ಲಿ ಜೈಲ್ಗೆ ಹೋಗಿಲ್ಲ. ಆ ತರ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಪರ್ಮನೆಂಟ್ ನಮ್ಮನ್ನ ಉಮರ್ ಖಾಲಿದ್ ತರ ಜೈಲಿಗೆ ಕಳಿಸ್ಬಿಟ್ಟಿರೋರು. ನಿಜವಾದ ಕರ್ನಾಟಕದ ಜನತೆಯ ಪರ ಇದ್ರೆ ಯಾವ್ದಾದ್ರು ಒಂದೇ ಒಂದು ವಿಚಾರವನ್ನ ಇವ್ರು ಹೇಳಿ, ನಾವು ಇಂಥ ಜಾಗದಲ್ಲಿ ಇದು ಈ ತರ ಮಾಡಿದ್ವಿ. ಪೋಕ್ಸೋ ಕೇಸ್ನ ಮೇಲೆ ಇದೆ, ತಡಿಪಾರ್ ಕೇಸ್ನ ಮೇಲೆ ಇದೆ, ವ್ಯಭಿಚಾರ ಕೇಸ್ನ ಮೇಲೆ ಇದೆ, ಭ್ರಷ್ಟಾಚಾರದ ಕೇಸ್ ಇದೆ. ತುಂಬ ತುಳುಕ್ತಾ ಇದ್ದಾರೆ ಈ ಎಲ್ಲ ಲಜ್ಜೆಗೆಟ್ಟ ಪಾರ್ಟಿಯವರು. ಇವ್ರನ್ನ